ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ನಿಮ್ಮನ್ನು ಒಂದು ಸ್ಪೆಷಲ್ ಆಗಿರುವಂತಹ ರೆಸ್ಟೋರೆಂಟಿಗೆ ಕರ್ಕೊಂಬಂದಿದ್ದೀನಿ. ಯಾಕಂದರೆ ಇಲ್ಲಿ ನಮಗೆ ಒಂದು ಯೂನಿಕ್ ಆಗಿರುವಂತಹ ಥೀಮ್ ನಮಗೆ ಇಲ್ಲಿ ಸಿಗುತ್ತೆ. ಈ ಒಂದು ರೆಸ್ಟೋರೆಂಟ್ ಹೆಸರು ಬಂದು ಸಿಲ್ಕ್ ಫ್ಯಾಮಿಲಿ ಆ್ಯಂಡ್ ರೆಸ್ಟೋರೆಂಟ್. ಇದು ಎಲ್ಲಿ ಬರುತ್ತಪ್ಪ ಲೊಕೇಶನ್ ಅಂದರೆ ಬಿಹೈಂಡ್ ಮುನ್ಸಿಪಲ್ ಆಫೀಸ್, ಶಿಡ್ಲಘಟ್ಟ ಟೌನ್, ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಒಂದು ರೆಸ್ಟೋರೆಂಟಲ್ಲಿ ಒಂದು ಯೂನಿಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಆಂಧ್ರ ಸ್ಟೈಲಲ್ಲಿ ಸಿಗುವಂತಹ ಊಟ ನಮಗಿಲ್ಲಿ ಸಿಗುತ್ತೆ. ಅಂದರೆ ಮಟನ್ ಬಿರಿಯಾನಿ ಆಗಿರ್ಬೋದು, ಚಿಕನ್ ಬಿರಿಯಾನಿ ಆಗಿರ್ಬೋದು, ಚಿಕನ್ ಲಾಲಿಪಾಪ್ ಆಗಿರ್ಬೋದು, ಕಬಾಬ್ ಆಗಿರ್ಬೋದು, ಮತ್ತು ಅನೇಕ ಸ್ಟಾರ್ಟರ್ಸ್ ಆಗಿರ್ಬೋದು, ಮತ್ತು ಕುಷ್ಕ ಆಗಿರ್ಬೋದು. ಇಲ್ಲಿ ತುಂಬಾ ಫೇಮಸ್. ಅದರಲ್ಲೂ ಇದರಲ್ಲಿ ತುಂಬ ಫೇಮಸ್ ಯಾವುದಪ್ಪ ಅಂದರೆ ಮಟನ್ ಬಿರಿಯಾನಿ. ಯಾಕಂದರೆ ಇದು ವಾರದಲ್ಲಿ 3 ಬಾರಿ ಮಾತ್ರ ಮಾಡ್ತಾರೆ. ಅದು ಶುಕ್ರವಾರ, ಭಾನುವಾರ ಮತ್ತು ಮಂಗಳವಾರ. ಈ ಒಂದು 3 ದಿನಗಳಲ್ಲಿ ಈ ಒಂದು ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ತಿನ್ನೋದಕ್ಕೆ ಜನ ಸಾಗರ ಹರಿದು ಬರ್ತಾರೆ. ಯಾಕಂದರೆ ಇಲ್ಲಿ ಟೇಸ್ಟ್ ಮತ್ತು ಕ್ವಾಲಿಟಿ ಅಷ್ಟೇ ಚೆನ್ನಾಗಿ ಇದೆ. ಮತ್ತು ಇಲ್ಲಿ ರೇಟ್ ಸಹ ಒಂದು ರೀಸನಬಲ್ ರೇಟಲ್ಲಿದೆ. ಒಂದು ಬಡವರು ಸಹ ಬಂದು ತಿನ್ನಬಹುದಂತಹ ಜಾಗ ಆಗಿದೆ. ಸೊ ಈ ಒಂದು ರೆಸ್ಟೋರೆಂಟ್ ಇನ್ನು ಯಾವ ರೀತಿ ಇದೆ ಮತ್ತು ಇಲ್ಲಿರುವಂತಹ ಮ್ಯಾನೇಜರ್ ಏನೆಲ್ಲ ಇದ್ರ ಬಗ್ಗೆ ಹೇಳ್ತಾರೆ ಕೇಳಿ ತಿಳಿಸ್ತೀನಿ, ಬನ್ನಿ. ಮೆಮೊರೀಸ್. ನಮಸ್ತೆ ಮೇಡಮ್, ಅಮೀರ್ ಅಂತ. ಮೇಡಮ್ ಸಿಲ್ಕ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಎಷ್ಟು ವರ್ಷದಿಂದ ರನ್ ಆಗ್ತಾ ಇದೆ ಮೇಡಮ್? 2 ಮಂತ್ಸ್ ಆಗಿದೆ. 2 ಮಂತ್ಸ್ ಇಂದ ರನ್ ಆಗ್ತಾ ಇದೆ. ನಿಮ್ಮಲ್ಲಿ ತುಂಬಾ ಫೇಮಸ್ ಡಿಶಸ್ ಮೇಡಮ್ ನಮ್ಮಲ್ಲಿ ಫೇಮಸ್ ಅಂದ್ರೆ ಇದು ಇದೆ ಮೇಡಮ್, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ತುಂಬಾ ಕಸ್ಟಮರ್ಸ್ ಇದು ಮಾಡ್ತಾ ಇದಾರೆ. ಮತ್ತೆ ಲಾಲಿಪಾಪ್, ಗ್ರೇವಿ ಐಟಮ್ ಎಲ್ಲ ಸಿಗುತ್ತೆ ಮೇಡಮ್. ಕೇರಳ ಪರೋಟ ಸಿಗುತ್ತೆ, ಸಿಪಿ ಸಿಗುತ್ತೆ, ಎಲ್ಲ ಐಟಮ್ ಸಿಗುತ್ತೆ. ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಸ್ವಲ್ಪ ಹೇಳ್ತೀರಾ? ಮೇಡಮ್ ಇದು ಲೊಕೇಶನ್ ಬಂದ್ಬಿಟ್ಟು ಶಿಲ್ಘಟ್ಟ, ಚಿಂತಾಮಣಿ ರೋಡ್. ಸರ್ ನಿಮ್ಮ ಹೋಟೆಲ್ ಟೈಮಿಂಗ್ಸ್ ಏನು? ಮೇಡಮ್ ನಮ್ಮ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಮಾರ್ನಿಂಗ್ 10 ಇಂದ ನೈಟ್ 10:30 ವರೆಗೂ ಇರುತ್ತೆ ಮೇಡಮ್. ನಿಮಗೆ ಇಲ್ಲಿ ಬಂದಿರೋ ಕಸ್ಟಮರ್ಸ್ ಯಾರಾದರೂ ಇಲ್ಲಿ ಹೋಟೆಲ್ ಬಗ್ಗೆ ಏನಾದರೂ ಹೇಳ್ತೀರಾ? ಮೇಡಮ್ ಎಲ್ಲ ಗುಡ್ ಅಂತ ಇದ್ದಾರೆ. ಬಟ್ ಎಲ್ಲ 8:30 ಲಾಸ್ಟ್ ಆಗುತ್ತೆ. ಫುಡ್ ಎಲ್ಲೂ ಸಿಗಲ್ಲ. ನಮ್ಮಿಂದ ಒಂದು 10:30 11 ಗಂಟೆವರೆಗೂ ನಾವು ಫುಡ್ ಇದು ಮಾಡ್ತೀವಿ ಮೇಡಮ್, ಕೊಡ್ತೀವಿ. ಸರ್ ಇಲ್ಲಿ ಫೇಮಸ್ ಬಿರಿಯಾನಿ ಅಂತ ಹೇಳಿದ್ರೆ, ಸೊ ಒಂದು ಮಟನ್ ಬಿರಿಯಾನಿ ಆಗಿರ್ಬೋದು ಅಥವಾ ಚಿಕನ್ ಬಿರಿಯಾನಿ ಆಗಿರ್ಬೋದು, ಒಂದು ರೇಟ್ ಮೇಡಮ್ ಪ್ರೈಸ್ ಬಂದ್ಬಿಟ್ಟು ನಮ್ದು ಕ್ವಾಲಿಟಿ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು ಬಿರಿಯಾನಿ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ ಬಂದು 100 ರೂಪೀಸ್, ಮಟನ್ ಬಿರಿಯಾನಿ ಬಂದ್ಬಿಟ್ಟು 220 ಮೇಡಮ್. ಸರ್ ಇಡೀ ಶಿಡ್ಲಘಟ್ಟದಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಇದೆ ಮೇಡಮ್. ಎಲ್ಲ ಫ್ಯಾಮಿಲಿ ಎಲ್ಲ ಇಷ್ಟಪಟ್ಟಿದ್ದಾರೆ. ಎಲ್ಲ ಫ್ಯಾಮಿಲಿ ಬರ್ತಾ ಇದಾರೆ. ಬಟ್ 15-20 ಅಬೋ ಬರ್ತ್ಡೇ ಪಾರ್ಟೀಸ್ ಆಗಿದೆ. ಫ್ಯಾಮಿಲಿ ಬಂದು ಬರ್ತ್ಡೇ ಮಾಡಿದ್ರು. ಒಂದು ರೆಸ್ಟೋರೆಂಟ್ ಅಲ್ಲಿ ಫ್ಯಾಮಿಲಿ ಅಂದ್ರೆ ಬರ್ತ್ಡೇ ಪಾರ್ಟೀಸ್ ಬೇರೆ ಪಾರ್ಟೀಸ್ ಎಲ್ಲ ಅರೇಂಜ್ ಮಾಡ್ಕೊಬೋದು ಮೇಡಮ್. ಬೇಕಾದ್ರೆ ಬೇರೆ ಆರ್ಡರ್ ಬೇಕು ಅಂದ್ರೆ ನಂಬರ್ ಇರುತ್ತೆ. ಆ ನಂಬರ್ ಇಂತ ಆರ್ಡರ್ ಬೇಕು, ನಾವು ಬರ್ತಾ ಇದೀರಿ ಅಂದ್ರೆ ಅವ್ರು ಅರೇಂಜ್ ಮಾಡಿ ಇಟ್ಟಿರ್ತಾರೆ ಮೇಡಮ್. ಸರ್ ಇದು ನಿಮ್ಗೆ ಕೊರಿಯರ್ ಅಂದ್ರೆ ಝೊಮ್ಯಾಟೊ, ಸ್ವಿಗ್ಗಿ ಆ ತರ ಏನಾದ್ರು ಆರ್ಡರ್ ಕೊಟ್ರೆ ತಗೊಂಡು ಹೋಗ್ಬೋದು? ಮೇಡಮ್ ಮಾಡ್ತೀರಿ, ಸದ್ಯ ಮಾಡ್ತೀರಿ. ಇನ್ನು ಅದು ಯಾವ್ದು ಬಂದಿಲ್ಲ. ಅಂಬಾರಿ ಒಂದು ಅನ್ಬಿಟ್ಟು ಅದು ಬರ್ತಾ ಇದೆ. ಇವಾಗ ಸ್ಟಾರ್ಟ್ ಮಾಡಿದ್ದೆ. ನಿಮ್ಮ ಹೋಟೆಲ್ ಅಲ್ಲಿ ಅಥವಾ ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಸ್ಪೆಷಲ್ ಆಗಿರೋಂತ ಒಂದು ಥೀಮ್ ಅಂದ್ರೆ ಒಂದು ಥೀಮ್ ನೋಡಿದೆ. ಅಂದ್ರೆ ಎಲ್ಲಾ ಕಡೆ ಒಂದು ಚೇರ್ಸ್ ಅಲ್ಲಿ ಕುತ್ಕೊಂಡು ತಿನ್ನುವಂತ ಥೀಮ್. ಮೇಡಮ್ ಬಟ್ ನಿಮ್ಗಲ್ಲಿ ಒಂದು ಕೆಳಗೆ ಕುತ್ಕೊಂಡು ತಿನ್ನುವಂತ ಥೀಮ್ ಅನ್ನ ಅರೇಂಜ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಒಳ್ಳೆ ಸಂದೇಶ. ಮೇಡಮ್ ಏನಂದ್ರೆ ಫ್ಯಾಮಿಲಿ ಕೆಲವ್ರು ಏನಂತಾರೆ, ಹೊರಗಡೆ ಬಂದಿರಲ್ಲ, ಅವರಿಗೆ ಜನಗಳ ಮಧ್ಯೆ ತಿನ್ನಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಅದರಿಂದ ಫ್ಯಾಮಿಲಿ ಸಪರೇಟ್ ಆಗಿ ಒಂದು ರೂಮ್ ಅರೇಂಜ್ ಮಾಡಿದ್ರಿ. 2 ರೂಮ್ ಫ್ಯಾಮಿಲಿ ಸಮೇತ ಬಂದು ಅಲ್ಲಿ ತಿಂದು ಆರಾಮಾಗಿ ಹೋಗ್ಬೋದು, ಟೈಮ್ ಸ್ಪೆಂಡ್ ಮಾಡಬಹುದು ಮೇಡಮ್. ಸರ್ ಫುಡ್ ಟೇಸ್ಟ್ ಮಾಡ್ತಾ ಇದ್ರೆ ಹೇಗಿದೆ ಸರ್? ಒಳ್ಳೆ ಟೇಸ್ಟ್ ಐತೆ ಮೇಡಮ್. ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ? ಇದು 3 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಬರ್ತಾ ಇದ್ದೀನಿ ಇಲ್ಲಿ 3 ಮಂತ್ಸ್ ಇಂದ ನೀವು ಕರೆಕ್ಟ್ ಆಗಿ ಕಂಟಿನ್ಯೂಸ್ ಆಗಿ ಬರ್ತಿದ್ದೀರಾ? ಅಂದ್ರೆ ನಿಮ್ಗೆ ಇಲ್ಲಿ ತುಂಬಾ ಇಷ್ಟ ಆಗಿದ್ ಫುಡ್ ಯಾವುದು? ಅದು ಲಾಲಿಪಾಪ್, ಮಟನ್ ಬಿರಿಯಾನಿ ಅದೆಲ್ಲ ಇಷ್ಟ ಆಯ್ತು. ಓಕೆ ಸರ್, ಅಮೌಂಟ್ ಎಲ್ಲ ಪರವಾಗಿಲ್ವಾ? ಎಲ್ಲ ಒಂದು ಬಡವರು ಸಹ ಬಂದು ತಿನ್ಬೋದಾ? ತಿನ್ಬೋದು. ಮತ್ತೆ ಇದು ಕ್ವಾಲಿಟಿ ಯಾವ ತರ ಮೇಂಟೈನ್ ಮಾಡಿದ್ದಾರೆ? ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಚೆನ್ನಾಗಿ ಮಾಡ್ತಾರೆ. ತುಂಬಾ ಹೈಜೆನಿಕ್ ಆಗಿದೆಯಾ? ಬರ್ಬೋದು, ಯಾರನ್ನ ಬರ್ಬೋದು. ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಎಲ್ಲರೂ ತಿನ್ಬೋದು.